ಒಂದನೇ ಪೇಶ್ವೆ ಬಾಜಿರಾವ್ 1740 ಏಪ್ರಿಲ್ 28ರಂದು ಮಧ್ಯಪ್ರದೇಶದಲ್ಲಿ ನಿಧನರಾದರು. ತನ್ನ 20ನೇ ವಯಸ್ಸಿನಲ್ಲಿ ಪೇಶ್ವೆಯಾಗುವ ಮೂಲಕ ಭಾರತದಲ್ಲಿ ಮರಾಠ ಶಕ್ತಿಯ ಪತಾಕೆಯನ್ನು ಹಾರಿಸಿದ ಮಹಾನ್ ಯೋಧ ಬಾಜಿರಾವ್ ಸುಮಾರು 40 ಯುದ್ಧಗಳನ್ನು ಗೆದ್ದವರು. ಈ ಕಾರಣದಿಂದಾಗಿ ಅವರು ವಿಶ್ವದ ಶ್ರೇಷ್ಠ ಯೋಧರೆಂದು ಪರಿಗಣಿಸಲ್ಪಟ್ಟಿದ್ದಾರೆ. ಬಾಜಿರಾವ್ 4ನೇ ಮರಾಠ ಚಕ್ರವರ್ತಿ ಛತ್ರಪತಿ ಶಾಹು ರಾಜೇ ಭೋಸಲೆಯವರ ಪೇಶ್ವೆಯಾಗಿದ್ದರು. ಅವರನ್ನು ಬಾಜಿರಾವ್ ಬಲ್ಲಾಳ್ ಎಂದು ಕರೆಯುತ್ತಾರೆ. ದಕ್ಷಿಣದಲ್ಲಿ ಕರ್ನಾಟಕದಿಂದ, ಉತ್ತರದಲ್ಲಿ ದೋವಾಬ್ ಮತ್ತು ದೆಹಲಿಯವರೆಗೆ, ಪಶ್ಚಿಮದಲ್ಲಿ ಗುಜರಾತ್ನಿಂದ ಪೂರ್ವದಲ್ಲಿ ಬುಂದೇಲ್ಖಂಡದವರೆಗೆ ಸೇನಾ ಶಕ್ತಿ, ಯುದ್ಧತಂತ್ರದ ಕೌಶಲ್ಯ, ಯಶಸ್ವಿ ಸ್ಫೂರ್ತಿದಾಯಕ ನಾಯಕತ್ವ ಮತ್ತು ರಾಜಕೀಯ ಪ್ರತಿಭೆಗಳ ಮೂಲಕ ಅದ್ಭುತ ವಿಜಯಗಳನ್ನು ಸಾಧಿಸುವ ಮೂಲಕ ಬಾಜಿರಾವ್ ಆ ಪ್ರದೇಶಗಳಲ್ಲಿ ಮರಾಠರ ಆಳ್ವಿಕೆ ಮತ್ತು ಪ್ರಾಬಲ್ಯವನ್ನು ಸ್ಥಾಪಿಸಿದ್ದರು. ಮೊಘಲರಲ್ಲಿ ಪೇಶ್ವೆ 1ನೇ ಬಾಜಿರಾವ್ ಬಗ್ಗೆ ಎಷ್ಟು ಭಯವಿತ್ತು ಅಂದರೆ 1736ರಲ್ಲಿ ಅವರು ತನ್ನ ಸೈನ್ಯದೊಂದಿಗೆ ದೆಹಲಿಯನ್ನು ತಲುಪಿದಾಗ ಅವರ ಭಯದಿಂದ ಮೊಘಲ್ ದೊರೆ ಮಹಮ್ಮದ್ ಶಾ ನೆಲಮಾಳಿಗೆಯಲ್ಲಿ ಅಡಗಿಕೊಂಡಿದ್ದ. ದೆಹಲಿಯಲ್ಲಿ 3 ದಿನಗಳ ಕಾಲ ಬಾಜಿರಾವ್ರ ಸೇನೆ ಉಳಿದುಕೊಂಡಿದ್ದ ಜಾಗದಲ್ಲಿ ಇಂದಿನ ಟಾಲ್ಕಟೋರಾ ಸ್ಟೇಡಿಯಂ ನಿರ್ಮಾಣವಾಗಿದೆ. ಆದಾಗ್ಯೂ ಮೊಘಲರಿಗೆ ಮರಾಠ ಸಾಮ್ರಾಜ್ಯದ ಶಕ್ತಿಯನ್ನು ತೋರಿಸುವುದು ಅವರ ದಂಡಯಾತ್ರೆಯ ಉದ್ದೇಶವಾಗಿತ್ತು. ಮರಾಠರು ಯಾವಾಗ ಬೇಕಾದರೂ ಅವರನ್ನು ನೆಲಕ್ಕೆ ಕೆಡವಬಲ್ಲರು ಎಂಬುದನ್ನು ಮೊಘಲರು ಅರಿತುಕೊಳ್ಳಬೇಕಾಗಿತ್ತು ಮತ್ತು ಅವರು ಈ ಕಾರ್ಯದಲ್ಲಿ ಸಂಪೂರ್ಣವಾಗಿ ಯಶಸ್ವಿಯೂ ಆದರು. ಹರಿಸಿಂಗ್ ನಲ್ವಾ ಅವರು 1791 ಏಪ್ರಿಲ್ 28ರಂದು ಗುಜ್ರಾನ್ವಾಲಾದಲ್ಲಿ ಜನಿಸಿದರು. 14ನೇ ವಯಸ್ಸಿನಲ್ಲಿ ಅವರು ಶೇರ್ ಎ ಪಂಜಾಬ್ ಮಹಾರಾಜ ರಣಜಿತ್ ಸಿಂಗ್ ಅವರನ್ನು ಭೇಟಿಯಾದರು. ಕೆಲವು ವರ್ಷಗಳ ನಂತರ ಹರಿಸಿಂಗ್ ನಲ್ವಾ ಖಾಲ್ಸಾ ಸೇನೆಯ ಕಮಾಂಡರ್ ಆದರು. ಅವರು ತಮ್ಮ ಜೀವನದಲ್ಲಿ 20ಕ್ಕೂ ಹೆಚ್ಚು ಯುದ್ಧಗಳಲ್ಲಿ ಖಾಲ್ಸಾ ಸೈನ್ಯವನ್ನು ಮುನ್ನಡೆಸಿದರು ಮತ್ತು 1813ರಲ್ಲಿ ಅಟಕ್, 1814ರಲ್ಲಿ ಕಾಶ್ಮೀರ, 1816ರಲ್ಲಿ ಮಹಮ್ಮದ್ ಕೋಟ್, 1818ರಲ್ಲಿ ಮುಲ್ತಾನ್, 1822ರಲ್ಲಿ ಮಂಕೇರ ಮತ್ತು 1823ರಲ್ಲಿ ನೌಶೇರವನ್ನು ಸಿಖ್ ಸಾಮ್ರಾಜ್ಯಕ್ಕೆ ಸೇರಿಸಿದರು. ಹರಿಸಿಂಗ್ ವರ್ಷಗಳ ಕಾಲ ಅಫ್ಘಾನ್ ಕಥೆಗಳ ಭಾಗವಾಗಿದ್ದರು. ಪಾಕಿಸ್ತಾನ ಮತ್ತು ಕಾಬೂಲ್ನಲ್ಲಿ ತಾಯಂದಿರು ತಮ್ಮ ಮಕ್ಕಳನ್ನು ಸುಮ್ಮನಿರಿ, ಇಲ್ಲದಿದ್ದರೆ ಹರಿಸಿಂಗ್ ಬರುತ್ತಾರೆ ಎಂದು ಹೇಳುವ ಮೂಲಕ ಮೌನವಾಗಿಸುತ್ತಿದ್ದರು ಎಂದು ನಂಬಲಾಗಿದೆ. ಇದರಿಂದಲೇ ಅಫ್ಘಾನಿಸ್ತಾನದಲ್ಲಿ ಹರಿಸಿಂಗ್ ನಲ್ವಾ ಬಗ್ಗೆ ಎಷ್ಟು ಭಯವಿತ್ತು ಎಂದು ಅಂದಾಜಿಸಬಹುದು. ಹರಿಸಿಂಗ್ ಬಗ್ಗೆ ಮತ್ತೊಂದು ಜನಪ್ರಿಯ ಕಥೆ ಎಂದರೆ ಅವರು ಒಮ್ಮೆ ಏಕಾಂಗಿಯಾಗಿ ಹುಲಿಯನ್ನು ಕೊಂದರು. ಈ ಸುದ್ದಿ ಮಹಾರಾಜ ರಣಜಿತ್ ಸಿಂಗ್ಗೆ ತಲುಪಿದಾಗ ಅವರು ವಾವ್, ನನ್ನ ರಾಜ ನಳ್ವಾ ಎಂದು ಉದ್ಘಾಟಿಸಿದರಂತೆ. ಇಲ್ಲಿ ನಳ ಎಂದರೆ ಮಹಾಭಾರತದಲ್ಲಿ ನಳದಮಯಂತಿಯ ಸಂದರ್ಭದಲ್ಲಿ ಉಲ್ಲೇಖಿಸಲ್ಪಟ್ಟ ರಾಜ ನಳ ಎಂದರ್ಥ. ಅಂದಿನಿಂದ ಬಳಿಕ ಹರಿಸಿಂಗ್ಗೆ ಹರಿಸಿಂಗ್ ನಲ್ವಾ ಎಂಬ ಹೆಸರು ಬಂದಿತು. ಇದಲ್ಲದೆ ಅವರನ್ನು ಬಾಘಮಾರ್ ಎಂದು ಕರೆಯುತ್ತಾರೆ. 2008 ಏಪ್ರಿಲ್ 28ರಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಉಪಗ್ರಹ ಉಡಾವಣೆ ಕ್ಷೇತ್ರದಲ್ಲಿ ಹೊಸ ಇತಿಹಾಸವನ್ನು ಸೃಷ್ಟಿಸಿತು. ಈ ದಿನ ಭಾರತದ ಉಪಗ್ರಹ ಉಡಾವಣಾ ವಾಹಕ PSLV C9 ಅನ್ನು 10 ಉಪಗ್ರಹಗಳೊಂದಿಗೆ ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು. ಸುಮಾರು 70 ಕೋಟಿ ವೆಚ್ಚದ PSLV C9ನ 13ನೇ ಹಾರಾಟ ಇದಾಗಿತ್ತು. ಈ ಉಡಾವಣಾ ವಾಹನವು ಶ್ರೀಹರಿಕೋಟಾದಿಂದ ಉಡಾವಣೆಯಾದ 10 ಉಪಗ್ರಹಗಳಲ್ಲಿ 2 ಭಾರತದ ಉಪಗ್ರಹಗಳು ಮತ್ತು 8 ಇತರ ದೇಶಗಳ ಉಪಗ್ರಹಗಳು ಸೇರಿದ್ದವು. ಉಡಾವಣೆಯಾದ 10 ಉಪಗ್ರಹಗಳಲ್ಲಿ ಭಾರತದ ಆಧುನಿಕ ರಿಮೋಟ್ ಸೆನ್ಸಿಂಗ್ ಉಪಗ್ರಹವೂ ಸೇರಿತ್ತು. ದೇಶದ ಮೊದಲ ಸ್ವದೇಶಿ ಉಪಗ್ರಹ ಆರ್ಯಭಟ ಉಡಾವಣೆಯಾದ ಸುಮಾರು 4 ವರ್ಷಗಳ ನಂತರ ಭಾರತವು ತನ್ನ ಮೊದಲ ಪ್ರಾಯೋಗಿಕ ದೂರಸಂವೇದಿ ಉಪಗ್ರಹ ಭಾಸ್ಕರ-1 ಉಡಾವಣೆ ಮಾಡಿತ್ತು. ಇದನ್ನು 1979 ಜೂನ್ 7ರಂದು ಆಗಿನ ಸೋವಿಯತ್ ರಷ್ಯಾದ ವೋಲ್ಗೋಗ್ರಾಡ್ ಬಾಹ್ಯಾಕಾಶ ನಿಲ್ದಾಣದಿಂದ ಉಡಾವಣೆ ಮಾಡಲಾಗಿತ್ತು. ಇದರ ತೂಕ 442 kg ಮತ್ತು ಅದರ ಅವಧಿ ಕೇವಲ 1 ವರ್ಷ. ಭೂಮಿಯ ಲೋವರ್ ಕಕ್ಷೆಯಲ್ಲಿ ಇರಿಸಲಾದ ಈ ಉಪಗ್ರಹವು ಇಸ್ರೋಗೆ ದೊಡ್ಡ ಯಶಸ್ಸನ್ನು ತಂದಿತು. 1937 ಏಪ್ರಿಲ್ 28ರಂದು ಸರ್ವಾಧಿಕಾರಿ ಸದ್ದಾಂ ಹುಸೇನ್ ಇರಾಕ್ನ ರಾಜಧಾನಿ ಬಾಗ್ದಾದ್ನಲ್ಲಿ ಜನಿಸಿದ. 1968ರಲ್ಲಿ ಇರಾಕ್ನಲ್ಲಿ ನಡೆದ ಮಿಲಿಟರಿ ದಂಗೆಯಲ್ಲಿ ಸದ್ದಾಂ ಹುಸೇನ್ ಪ್ರಮುಖ ಪಾತ್ರ ವಹಿಸಿದ್ದ. ಅದು ಅವನ ಪಕ್ಷವನ್ನು ಅಧಿಕಾರಕ್ಕೆ ತಂದಿತು. 1979ರಲ್ಲಿ ಅವನು ಇರಾಕ್ನ 5ನೇ ಅಧ್ಯಕ್ಷನಾದ ಮತ್ತು 1979ರ ಜುಲೈನಿಂದ 2003ರ ಏಪ್ರಿಲ್ವರೆಗೆ ಇರಾಕ್ನಲ್ಲಿ ಅಧಿಕಾರದಲ್ಲಿದ್ದ. ಅಧಿಕಾರವನ್ನು ವಶಪಡಿಸಿಕೊಂಡ ನಂತರ ಸದ್ದಾಂ ಮೊದಲು ಶಿಯಾ ಮತ್ತು ಕುರ್ದಿಗಳ ವಿರುದ್ಧ
ಅಭಿಯಾನವನ್ನು ಪ್ರಾರಂಭಿಸಿದ. ಅಮೆರಿಕವನ್ನು ವಿರೋಧಿಸಿದ. ಸದ್ದಾಂನ ಭದ್ರತಾ ಪಡೆಗಳು ಇರಾಕ್ನಲ್ಲಿ ಸುಮಾರು 2.5 ಲಕ್ಷ ಜನರನ್ನು ಕೊಂದಿವೆ ಎಂದು ನಂಬಲಾಗಿದೆ. ಅಷ್ಟೇ ಅಲ್ಲ, ಇರಾನ್ ಮತ್ತು ಕುವೈತ್ ಮೇಲೆ ಸದ್ದಾಂ ನಡೆಸಿದ ದಾಳಿಯಿಂದ ಸಾವಿರಾರು ಜನರು ಸತ್ತರು. 1982ರಲ್ಲಿ ದುಜೈನಲ್ಲಿ 148 ಶಿಯಾಗಳ ಹತ್ಯಾಕಾಂಡಕ್ಕಾಗಿ ಇರಾಕಿನ ನ್ಯಾಯಾಲಯವು 2006ರ ನವೆಂಬರ್ 5ರಂದು ಸದ್ದಾಂನನ್ನು ಅಪರಾಧಿ ಎಂದು ಘೋಷಿಸಿತು ಮತ್ತು ಇದರ ನಂತರ ಸದ್ದಾಂನನ್ನು 2006ರ ಡಿಸೆಂಬರ್ 30ರಂದು ಗಲ್ಲಿಗೇರಿಸಲಾಯಿತು. 1945ರ ಏಪ್ರಿಲ್ 28ರಂದು ಇಟಾಲಿಯನ್ ಸರ್ವಾಧಿಕಾರಿ ಬೆನಿಟೋ ಮುಸೋಲಿನಿಗೆ ಗುಂಡು ಹಾರಿಸಲಾಯಿತು. ಜರ್ಮನ್ ಸರ್ವಾಧಿಕಾರಿ ಹಿಟ್ಲರ್ ಮುಸೋಲಿನಿಯನ್ನು ತನ್ನ ಗುರು ಎಂದು ಪರಿಗಣಿಸಿದ್ದ. ಬೆನಿಟೋ ಮುಸೋಲಿನಿ ಎಷ್ಟು ಕ್ರೂರನಾಗಿದ್ದರೆಂದರೆ ಅವನ ವಿರುದ್ಧ ಯಾರೇ ಧ್ವನಿ ಎತ್ತಿದರೂ ಮರುದಿನದ ಸೂರ್ಯೋದಯದ ಮೊದಲೇ ಮುಸೋಲಿನಿ ಅವರನ್ನು ಕೊಲ್ಲುತ್ತಿದ್ದ. ಮುಸೋಲಿನಿ 1922ರಿಂದ 1943ರವರೆಗೆ ಇಟಲಿಯನ್ನು ಆಳಿದ. 1945ರ ಏಪ್ರಿಲ್ನಲ್ಲಿ ಎರಡನೆಯ ಮಹಾಯುದ್ಧವು ಕೊನೆಗೊಳ್ಳುವ ಹಂತದಲ್ಲಿದ್ದಾಗ ಜರ್ಮನಿಯನ್ನು ಬೆಂಬಲಿಸುತ್ತಿದ್ದ ಮುಸೋಲಿನಿ ಶತ್ರು ಪಡೆಗಳ ಕೈಗೆ ಸಿಕ್ಕಿಬೀಳುವ ಭಯದಿಂದ ತನ್ನ ಗೆಳತಿ ಮತ್ತು ಇತರ 16 ಸಹಚರರೊಂದಿಗೆ ಸ್ವಿಟ್ಜರ್ಲೆಂಡ್ಗೆ ಓಡಿ ಹೋದ. ಆದರೆ ಅಲ್ಲಿ ಅವರೆಲ್ಲ ಬಂಡುಕೋರರ ಕೈಗೆ ಸಿಕ್ಕಿಬಿದ್ದರು ಮತ್ತು ಮರುದಿನ ಅಂದರೆ ಏಪ್ರಿಲ್ 29ರಂದು ಎಲ್ಲ ಮೃತದೇಹಗಳನ್ನು ಇಟಲಿಯ ಮಿಲನ್ ನಗರಕ್ಕೆ ತರಲಾಯಿತು. ಅಲ್ಲಿ ಸಾರ್ವಜನಿಕರು ಈ ಮೃತದೇಹಗಳನ್ನು ತಲೆಕೆಳಗಾಗಿ ನೇತು ಹಾಕಿ ಅವನ್ನು ಅತ್ಯಂತ ಬರ್ಬರವಾಗಿ ನಡೆಸಿಕೊಂಡಿದ್ದರು. ತನ್ನ ಮಾರ್ಗದರ್ಶಕ ಬೆನಿಟೋ ಮುಸೋಲಿನಿಯ ಪರಿಸ್ಥಿತಿಯನ್ನು ನೋಡಿದ ನಂತರ ಹಿಟ್ಲರ್ ಸಾರ್ವಜನಿಕರು ತನ್ನನ್ನು ಅದೇ ರೀತಿ ನಡೆಸಿಕೊಳ್ಳುತ್ತಾರೆ ಎಂದು ಭಾವಿಸಿದ ಎಂದು ನಂಬಲಾಗಿದೆ. ಈ ಕಾರಣಕ್ಕಾಗಿ ಹಿಟ್ಲರ್ ಮರುದಿನವೇ ಅಂದರೆ 1945ರ ಏಪ್ರಿಲ್ 30ರಂದು ಆತ್ಮಹತ್ಯೆ ಮಾಡಿಕೊಂಡ.